ಕ್ಲಾಸು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ವಿ. ವೈ ಬಿಕಾಸ್ ಅಲ್ಲಿ ದೇವ್ರನ್ನ ಎತ್ತಾ ಇದ್ದಾರೆ. ಅಂದರೆ 3 ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡಬೇಕಿತ್ತು. ಬಟ್ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಜಾತ್ರೆ ಮಾಡಿಲ್ಲ. ಸೊ ಅದಕ್ಕೆ ದೇವ್ರನ್ನ ಎತ್ತಿದ್ದಾರೆ. ಬನ್ನಿ ನೋಡೋಣ, ದೇವ್ರನ್ನ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮಾರಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಪ್ಪ ಬರ್ತೀನಿ ಅಂತ ಅಂದು, ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಆಚೆ. ಮೇ ಬಿ ಇನ್ನೊಂದು 5 ಮಿನಿಟ್ಸಲ್ಲಿ ಬರ್ಬೋದು. ಅಲ್ಲಿ ನೋಡಿ ನಮ್ಮಪ್ಪ ಬರ್ತಾ ಇದ್ದೆ. ಏನಕ್ಕೆ ಎಣ್ಣೆ ಹೇಳು. ನೋಡಿ ದೇವ್ರ ಎತ್ತುತ್ತಿದ್ದಾರೆ. ಈ ಥರ ದೇವರೆತ್ತಿ ಮತ್ತು ಅದು ಕುಣಿಯೋದು ನೋಡಬೇಕು ಅಂತ ಅಂದರೆ ನನಗಂತೂ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಿದ್ದೆ. ನೋಡಿ ಅಲ್ಲಿ ಕಾಲ ಭೈರವೇಶ್ವರ ದೇವಸ್ಥಾನದ ಹತ್ರ ಹೋಗಿ ಬರ್ತಾ ಇದೆ ದೇವರು. ನಾನು ಆಗಲೇ ಕನ್ಸ್ಟ್ರಕ್ಷನ್ ಆಗ್ತಿದೆ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅದೇ ಕಾಲಭೈರವೇಶ್ವರ ದೇವಸ್ಥಾನ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೇ ಬಿ ನೆಕ್ಸ್ಟ್ ಇಯರ್ ಜಾತ್ರೆ ಮಾಡ್ಬೋದು ಅನ್ಕೋತೀನಿ. ಹಾಗೆ ನಮ್ಮನೆ ಹತ್ರನೂ ಬರುತ್ತೆ, ನೋಡೋಣ ಬನ್ನಿ.
ಕೂತಿದ್ರು. ಸೊ ಅದನ್ನು ವೀಡಿಯೋ ಮಾಡಿದ್ದೆ, ಬಟ್ ಯೂಟ್ಯೂಬ್ಗೆ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಸೊ 3 ಮರಿ ನೋಡಿದ್ರು, ಮತ್ತು ಕೋಳಿ ಕೂದ್ರು. ಎಷ್ಟು ಕೋಳಿ ಕೂದ್ರು ಅಂತ ಹೇಳ್ಬಿಟ್ಟು ಲೆಕ್ಕಕ್ಕಿಲ್ಲ. ಮಮ್ಮಿ ಇದೇನು ಸಾರು? ಮಟನ್ ಸಾಂಬಾರು. ಹೊಗೆ ನೋಡಿ ಹೆಂಗೆ ಬರ್ತಾಯಿದೆ. ಇದು ಕಬಾಬು, ಇದು ಅನ್ನ, ಇದು ಪಾಯಸ. ನಮ್ಮತ್ತೆ ಚಿಕನ್ನು ಮಟನ್ ಏನೂ ತಿನ್ನಲ್ಲ, ಸೊ ಅದಕ್ಕೆ ಅವ್ರಿಗೆ ಪಾಯಸ ಮಾಡಿದ್ದೆ. ಪಾಯಸ ಮತ್ತು ಇದು ರಸಮ್ಮು, ಇದು ಮುದ್ದೆ, ಇದು ಚಿಕನ್ ಸಾಂಬಾರು, ಬೋಂಡನ್ನು ಮಾಡಿತ್ತು. ಇದಿಷ್ಟು ದೇವ್ರು ಎತ್ತಿರೋ ಸ್ಪೆಷಲಾಗಿ ಮಾಡಿರೋದು ಮನೆಯಲ್ಲಿ. ನಾವು ಅಮ್ಮಂಗೆ ಕಳ್ಸಿ ಕೊಟ್ಟಿರೋ. ಸಂಜೆ ಒಂದು 7 ಗಂಟೆಗೆ ಎಲ್ರಿಗೂ ಊಟ ಇಟ್ಕೊಟ್ವಿ. ನೋಡಿ ಇದು ಊಟ ಮಾಡ್ತಾ ಇರೋದು. ಹೇಳಿ ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿಶ್ಚಿತ್. ಎಷ್ಟನೇ ಕ್ಲಾಸು? ಲಾಡಿಲಿ ಎಷ್ಟನೇ ಕ್ಲಾಸು? 3 ಕ್ಲಾಸು. ಏಯ್ ಕರೆಕ್ಟಾಗಿ ಹೇಳು. 2ನೇ ಕ್ಲಾಸೆಯಾ? ಹೇಳು ಕರೆಕ್ಟಾಗಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.